ಅಪರೂಪದಲ್ಲೇ ಅಪರೂಪ, ಇಲ್ಲಿ ತನಕ ಆಗಿಲ್ಲ. ನ್ಯೂಸ್ ಆರ್ ಸ್ಪೆಷಲ್ನಲ್ಲಿ ಒಂದು ಕೊಲೆ ಕೇಸಿನ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಕಾರಣ ಇದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಿರುವ ಜಡ್ಜ್ಮೆಂಟು ಅಧಿಕಾರ ಬಲ, ಹಣಬಲ, ತೋಳ್ಬಲ ಇದೆ, ನಾವು ಏನು ಬೇಕಾದರೂ ಮಾಡಬಹುದು ಅಂತ ಹೊರಡುವ ರಾಜಕಾರಣಿಗಳಿಗೆ, ರಾಜಕಾರಣಿಯೊಬ್ಬ ನಮ್ಮ ಬೆಂಬಲಕ್ಕಿದ್ದಾನೆ, ನಾವು ಏನು ಬೇಕಾದರೂ ಮಾಡಬಹುದು ಅನ್ನುವ ಪೊಲೀಸರಿಗೆ ಪಾಠವಾಗಿ ಶಾಶ್ವತವಾಗಿ ಉಳಿದುಕೊಳ್ಳಬೇಕು ಅನ್ನುವ ಉದ್ದೇಶದೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್. ಮಾಜಿ ಸಚಿವ ಹಾಲಿ ಶಾಸಕ ವಿನಯ್ ಕುಲಕರ್ಣಿಗೆ ಶಿಕ್ಷೆಯಾಗಿದೆ ಮರ್ಡರ್ ಕೇಸ್ನಲ್ಲಿ ಇತರ 16 ಜನರ ಜೊತೆಗೆ. ಯಾವುದೋ ಒಂದು ಕೇಸ್ನಲ್ಲಿ ಸರಿಯಾಗಿ ತನಿಖೆ ನಡೆದಿಲ್ಲ ಅಂದರೆ ಜನ ಕೂಗೆಬ್ಬಿಸ್ತಾರೆ, ಆಗ್ರಹ ಪಡಿಸ್ತಾರೆ, CBI ತನಿಖೆ ಕೊಡಿ, CBI ತನಿಖೆ ಕೊಡಿ ಅಂತ. ಹಂಗೆ ಯಾಕೆ ಕೇಳ್ತಾರೆ ಅಂತ ನಮಗೆ ಗೊತ್ತಾಗಿದ್ದು ಈ ಪ್ರಕರಣದಲ್ಲಿ, ಈ ಕೇಸ್ನ ತನಿಖೆಯಲ್ಲಿ. 9.5 ವರ್ಷಗಳ ಹೋರಾಟ ಕೊರವಾರ್ ಅವರೇ. ಹಾಂ ಸರ್. ನಿಮ್ಮಿಂದ ಯಾರೋ ಇದ್ದರು? ಯಾರೂ ಇಲ್ಲ ಸರ್, ನಮ್ಮಿಂದ ಇದ್ದಿದ್ದು ಒಂದೇ ಸರ್. ನಿಮ್ಗೆ ದುಡ್ಡು ಕಾಸಿನ ವ್ಯವಸ್ಥೆ ಮಾಡಿದ್ದಾರೆ, ನಿಮಗೆಲ್ಲ ವ್ಯವಸ್ಥೆ ಆಗಿದೆ ಅಂತ ನನ್ನ ಆರೋಪ. ಇಲ್ಲ ಇರಲಿ, ನಾನು ನಿಮ್ಗೆ ಹೇಳಿಬಿಡ್ತೀನಿ ಸರ್. ಈ ಧ್ವನಿ ಎತ್ತಿ ಹೋರಾಟ ಮಾಡಿದಾಗ ನಾವು ಎಷ್ಟು ಮಟ್ಟಕ್ಕೆ ಇದನ್ನು ಹೋರಾಟ ತೊಗೊಂಡು ಹೋಗ್ಬೇಕಿತ್ತು, ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೆ ಸುವರ್ಣ TV, ತಾವು, ತಮ್ಮ ಸಿಬ್ಬಂದಿ ವರ್ಗ. ನನ್ನ ಜವಾಬ್ದಾರಿ ಅನ್ಕೊಂಡು ಮಾಡಿದ್ದೀನಿ. ಹೌದು ಸರ್. ಅದಾದಮೇಲೆ ಅದ್ರ ಜೊತೆಗೆ ಸುಮ್ಮನೆ ನೀವು ವಿಷಯ ತೆಗೆದ್ರಿ ಅನ್ನೋ ಕಾರಣಕ್ಕೆ ನನ್ನ ಜಿಲ್ಲೆ ಅದು. ಹೌದು, ನಾನು ಓದಿದ ಊರದು. ಎಂಥ ನೆಮ್ಮದಿಯಾಗಿದ್ದ ಊರು. ಅಂದ್ರಲ್ಲ ಮಾಳಮಡ್ಡಿ, ಮದಿಯಾಳ, ಸಾಧನಕ್ಕೆ ಎಲ್ಲ ನಾವು ಆಟ ಆಡ್ಕೊಂಡು ಬೆಳೆದಿದ್ದ ಪ್ರದೇಶ ರೀ. ಅಂಥಲ್ಲಿ ಈ ರೀತಿ ಮರ್ಡರ್ಗಳು, ಅದು ಎಂಥ ಸಾಹಿತಿಗಳಿದ್ದವರು ಸರ್. ಅದು ಆಮೇಲೆ ಎಂಥ ಮಹಾತ್ಮರು ಅಲ್ಲಿ. ಬೇಂದ್ರೆ ಅವರ ಮನೆಯ ಅಂಗಳ ನಾವು ಆಟ ಆಡ್ತಾ ಇದ್ದ ಜಾಗ ಅದು. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಇಂಥದ್ದೆಲ್ಲ. ಹೌದು ಸರ್, ಹೌದು ಸರ್. ಅಲ್ಲಿ ಆಗ್ತಿತ್ತು ನಮಗೆ. ಅಲ್ಲ, ಅದು ಅಲ್ಲದೆ ಸರ್, ಸಿದ್ದಾರೂಢ ಅಜ್ಜಿಯವರು, ಗರ್ಗದ ಮಡಿವಾಳ ಅಜ್ಜಿಯವರು, ಮುರುಘಾ ಮಠದ ಮೃತ್ಯುಂಜಯ ಅಪ್ಪುಗಳು, ಶಿವಯೋಗಿ ಅಪ್ಪುಗಳು. ನಿನ್ನೆ ಮೃತ್ಯುಂಜಯ ಅಪ್ಪುಗಳದು 138ನೇ ಜಯಂತಿ. ಅವತ್ತೇ ಜಜ್ಮೆಂಟ್ ಬಂದಿದೆ. ಇವರೆಲ್ಲರೂ ನಡೆದಾಡಿರುವಂಥ ಜಾಗ ಸರ್ ಅದು. ಅಲ್ಲಿ ಯಾರು ನಾನು ನನ್ನಿಂದಲೇ ಅಂತೇಳಿ ಮೆರೆದವ ಯಾರೂ ಉಳಿದಿಲ್ಲ ಸರ್. ಅದು ಗೊತ್ತಿದ್ದು ಮಾಡ್ತಾರಲ್ಲ, ಗೊತ್ತಿದ್ದು ಮಾಡಿ ಇವತ್ತು ಸಿಕ್ಕಾಕೊಳ್ತಾ ಇದ್ದಾರೆ. ಸೊ ಆ ಜಾಗದಲ್ಲಿ ನೀವು ಧಾರವಾಡದಲ್ಲಿ ನೀವು ಇಂಥ ಕೃತ್ಯಗಳನ್ನು ಮಾಡಿ ನಾನು ಬಚಾವ್ ಆಗ್ತೀನಿ ಅಂತ ಹೋದವ ಯಾರೂ ಉಳಿದಿಲ್ಲ, ನಾನು ಉಳ್ದಂಗೆ. ಅದಕ್ಕೆ ಪ್ರಜ್ಞಾವಂತರ ಊರು ಸರ್ ಅದು. ಆ ಊರು ಕಟ್ಟಿದ್ದೇ ಆ ಅದೇನು ಧಾರವಾಡ ಅಂದರೆ ಅದಕ್ಕೊಂದು ಇದು ಇದೆ. ಏನಂತ ಕೇಳಿದರೆ, ಈ ಕನ್ನಡಿಗರು ಮತ್ತು ಮರಾಠಿಗರು ಅಂತ ಬಂದಾಗ ಅವರ ದ್ವಾರವಾಗಿಲ್ಲದಂತ ಸರ್ ಆಗಿದ್ದದ್ದು. ಧಾರವಾಡದಿಂದನೇ ಆ ಕಡೆ ಹೋಗ್ಬೇಕಿತ್ತು, ಮಹಾರಾಷ್ಟ್ರ ಕಡೆ. ಅವ್ರು ಆ ಕಡೆಯಿಂದನೇ ಈ ಕಡೆ ಬರಬೇಕಿತ್ತು. ಮತ್ತು ನಮ್ಮ ಅಲ್ಲಿ ಏನು ಕವಿಗಳಿದ್ರಲ್ಲ ಸರ್, ಅವರು ಇಂಥ ಘಟನೆಗಳು ನಡೆದಾಗ, ಸಾಹಿತಿಗಳಿದ್ದು ಇಂಥ ಘಟನೆಗಳು ನಡೆದಾಗ ಭಾಳ ಬರಿತಾ ಇದ್ರು ಅದ್ರ ಬಗ್ಗೆ. ಸೊ ಹಂಗಾಗಿ ಅಧಿಕಾರಿಗಳು ಕೂಡ ಹೆದರ್ತಾ ಇದ್ರು. ಒಬ್ಬ ಸಾಹಿತಿ ಒಂದು ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಏನೋ ಹೇಳೋಗಿದ್ದಾನೆ ಅಂತ ಕೇಳಿದ್ರೆ ಅದ್ರಲ್ಲಿ ಅರ್ಥ ಇದೆ ಅಂತ ನೋಡ್ತಾ ಇದ್ರು. ಅಂಥ ಊರು ನಮ್ಮೂರು. ಇವತ್ತೇನಾಗಿದೆ, ಈಗಲೂ ಕೂಡ ಈಗ ನೋಡ್ತಾ ಇದ್ದೀರಿ ನೀವು, ಮೇಲೆ 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 ಕೊಲೆಗಳಾಗ್ತಾ ಇದ್ದವು. ಅದು ಭಾಳ ನೋವಾಗುತ್ತೆ. ಮನೆಗೆ ನುಗ್ಗು ಬಂದು ಸಿನಿಮೆ ಇದು ಬಿಹಾರ ಆಗಿ ಹೋಗೈತಲ್ಲ ಸರ್. ನಾನು ಆಗಲೇ ಹೇಳಿದೆ ನಿಮಗೆ, 80ಕ್ಕೂ ಅಧಿಕ ಕೊಲೆಗಳು ಆ ಟೈಮಲ್ಲಿ ಆದವು ಅಂತೇಳಿ. ನಾನು ಹಾಗೆ ಸುಮ್ಮನೆ ಗೂಗಲಲ್ಲಿ ಸರ್ಚ್ ಮಾಡಿದೆ. ನಾನು ಭಾಳ ಕಡೆ ಮಾತಾಡಿದೆ ಕೂಡ ಸರ್ ಅದ್ರ ಬಗ್ಗೆ. ಸರ್ಚ್ ಮಾಡಿದಾಗ ಆನ್ ಎವರೇಜ್ ಲಾಲೂ ಪ್ರಸಾದ್ ಮುಖ್ಯಮಂತ್ರಿ ಆಗಿದ್ದಾಗ, ಜಂಗಲ್ ರಾಜ್ ಅಂತ ಹೇಳ್ತಾರೆ ಅದನ್ನು, ನಾವಂತೂ ನೋಡಿಲ್ಲ. ಮುಖ್ಯಮಂತ್ರಿ ಆಗಿದ್ದಾಗ ಆನ್ ಎವರೇಜ್ 22 ಕೊಲೆಗಳಾಗ್ತಿದ್ವು ಅಲ್ಲಿ ಪ್ರತಿ ಡಿಸ್ಟಿಕ್ಕಿಗೆ. ಆನ್ ಎವರೇಜ್ ನೀವು ವಿಚಾರ ಮಾಡಿರಿ, 3 ವರ್ಷಕ್ಕಿಂತ ಕಡಿಮೆ ಸಮಯ 86ರಿಂದ 87 ಕೊಲೆಗಳಿಲ್ಲಿ. ನಾವು ಎಲ್ಲಿಗೆ ಹೋಗಿಬಿಟ್ಟಿದ್ವಿ ಸರ್ ಅವಾಗ? ಧಾರವಾಡ ಎಲ್ಲಿಗೆ ಹೋಗಿತ್ತು? ಭಾಳ ನೋವಾಗತ್ತೆ ನಮಗೆ ಇದೆಲ್ಲ ನೋಡಿದಾಗ. ನಾವು ಎಂಥ ಊರು ಧಾರವಾಡಕ್ಕೆ ಇವತ್ತಿಗೂ ಸುಮಾರು ಧಾರವಾಡ ಮತ್ತು ಸುತ್ತಮುತ್ತಲು ನೋಡಿದರೆ 10 ಲಕ್ಷ ಮಕ್ಕಳು ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯದಿಂದ ಓದಕ್ಕೆ ಬರ್ತಾರೆ. ಹೌದು, ಓದಕ್ಕೆ ಬರ್ತಾರೆ. ಈ ಕೊಲೆ ನಡೆದಿರೋದು ಎಲ್ಲಿ ಸರ್? ಅದು ಟ್ಯೂಷನ್ಸು, ಆಮೇಲೆ ಕ್ಲಾಸಸ್ ನಡೆಯುವಂಥ ವಿದ್ಯಾರ್ಥಿಗಳ ಪ್ರತಿಭಟನೆ ಮಾಡಿದ್ರಲ್ಲ, ಸರ್ಕಾರಿ ನೌಕರಿ ಮಾಡು ಅದೇ ಪ್ರದೇಶ ಹಬ್ ಸರ್. ಅಲ್ಲಿ ನಡೆದೋತಿ ಕೊಲೆ. ಏನು ತೋರ್ಸಕ್ಕೆ ಹೋಗ್ತಾ ಇದೀವಿ ನಾವು ಈಗ? ಇದು ನೋಡಿದ್ರೆ ಅಂದರೆ ಇವು ಮಾಡಿ ನಾವು ಬಚಾವ್ ಆಗಿಬಿಡ್ತೇವೆ ಅಂತ ಇನ್ಸ್ಪೈರ್ ಆಗಿ ಇನ್ನೊಂದಿಷ್ಟು ಮಕ್ಕಳು ಇದು ಕೆಲಸಕ್ಕೆ ಇಳಿಬೇಕು, ಆ ಮಟ್ಟಕ್ಕೆ ತೊಗೊಂಡು ಹೋಗ್ಬಿಟ್ರು ಸರ್ ಇದನ್ನು. ಅದು ಭಾಳ ನೋವಾಗುತ್ತೆ. ಸರ್ಕಾರ ಭಾಳ ಗಂಭೀರವಾಗಿ ವಿಚಾರ ಮಾಡಬೇಕು. ಇವತ್ತು ಪೊಲೀಸ್ ಕಮಿಷನರ್ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ, ನಾನು ಹೇಳ್ತೀನಿ. ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಹೋಗ್ತಾರೆ, ಎಲ್ಲ ಮಾಡಿದ್ರು. ಕ್ರೈಮ್ ರೇಟ್ ಕಡಿಮೆ ಆಗ್ತಾ ಇಲ್ಲಲ್ಲ? ಯಾಕೆ ಕಡಿಮೆ ಆಗ್ತಾ ಇಲ್ಲ ಹುಬ್ಬಳ್ಳಿ ಧಾರವಾಡದಲ್ಲಿ? ಎಲ್ಲಿ ತಪ್ತಾ ಇದೆ ಸರ್ಕಾರ? ಹಳಿ ಎಲ್ಲಿ ತಪ್ತಾ ಇದೆ ನೋಡಬೇಕಲ್ಲ ಸರ್ಕಾರ ಅದ್ರ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ ಸರ್. ಅದು ಭಾಳ ನೋವಾಗುತ್ತೆ. ಕಮಿಂಗ್ ಬ್ಯಾಕ್ ಟು ನಿಮ್ಮ ಮೇಲಿನ ಆರೋಪಕ್ಕೆ, ಯಾರಿದ್ದರು ನಿಮ್ಮ ಹಿಂದೆ? ಕಾಂಗ್ರೆಸ್ ಒಳಗೆ ವಿನಯ್ ಕುಲಕರ್ಣಿ ವಿರೋಧಿಗಳು ನಿಮ್ಮ ಸಪೋರ್ಟಿಂಗ್ ನಿಂತ್ಕೊಂಡ್ರ, BJP ಅವ್ರು ನಿಂತ್ಕೊಂಡ್ರ, ಯಾವ ಪಾರ್ಟಿಯವ್ರು ಯಾರಿದ್ರು ನಿಮ್ಮ? ನನ್ನ ಹಿಂದೆ ನನ್ನ ಕುಟುಂಬ ಬಿಟ್ಟರೆ ನಮ್ಮ ವಕೀಲರು ದೀಪಕ್ ಶೆಟ್ಟರು, ಅದು ಬಿಟ್ಟರೆ ಒಂದಿಷ್ಟು ಜನ ನಮ್ಮ ಸ್ನೇಹಿತರು,
ನಮ್ಗೆ ಸಪೋರ್ಟಿಂಗ್ ನಿಂತ್ಕೊಂಡ್ರು. ಆ ಸಮಯದಲ್ಲಿ ನಾವು ರಿಟ್ ಅಪ್ಲಿಕೇಶನ್ ಹಾಕಿ ಬೆಂಗಳೂರು ಧಾರವಾಡ ಅಡ್ಡಾಡುವಂತಹ ಪರಿಸ್ಥಿತಿ ಇದ್ದಾಗ ನಾವು ದೀಪಕ್ ಶೆಟ್ಟರೆ ಧಾರವಾಡಕ್ಕೆ ಬರ್ತಿದ್ರು. ಧಾರವಾಡದಲ್ಲಿ ನಡೀತು ಒಂದಿಷ್ಟು ದಿನ ಪ್ರಕರಣ. ಆಮೇಲೆ ಇದಕ್ಕೂ ಕೂಡ ಈ ಜಿಲ್ಲಾ 4ನೇ ಸತ್ರ ನ್ಯಾಯಾಲಯಕ್ಕೂ ಕೂಡ ಕೆಲವೊಂದಿಷ್ಟು ಅಪ್ಲಿಕೇಶನ್ ಹಾಕಕ್ಕೆ ಬಂದಾಗೂ ಕೂಡ ದೀಪಕ್ ಶೆಟ್ಟರೆ ಬರ್ತಿದ್ರು. ಸರ್ ನಿಮ್ಗೆ ಗೊತ್ತಿರಲಿ, ಇವತ್ತು ನೆನೆಸ್ಕೊಳ್ಬೇಕು, ಅವರಿಗೆ ಒಂದು ಬಸ್ ಟಿಕೆಟ್ ಮಾಡೋದೊಂದು ಬಿಟ್ಟರೆ ಭಾಳ ಅಂದ್ರೆ ನಮ್ಮ ಸ್ನೇಹಿತರು ಯಾರಾದರೂ ಏನಾರು ಮಾಡ್ಬೇಕು ನಾನು ಅಂತ ಹೇಳಿದಾಗ ಒಂದು ರೂಮು ಧಾರವಾಡದಲ್ಲಿ ಬೃಂದಾವನ ಅಂತ ಒಂದು ಹೋಟೆಲ್ ಇದೆ, ನಿಮಗೂ ಗೊತ್ತಿದೆ. 6,500 ರೂಪಾಯಿ ಅದರದ್ದು ರೂಮ್ ಚಾರ್ಜ್. 650 ರೂಪಾಯಿ. ನಾನು ಹೇಳ್ತಿರೋದು ನಿಮಗೆ 2017-18 ಆ ಸಮಯದಲ್ಲಿ 19ರ ಸಮಯದಲ್ಲಿ ಅಲ್ಲಿ ಒಂದು ರೂಮು, ಒಂದು ಬಸ್ ಟಿಕೆಟ್ ಬಿಟ್ಟರೆ ಆ ಮನುಷ್ಯ ನಮ್ಮಿಂದ ಒಂದು ತಿಂಡಿ ಕೂಡ ತಿನ್ನಲಿಲ್ಲ. ಅದಕ್ಕೆ ನಿಮ್ಗೆ ಹೇಳಿದೆ ಸರ್, 9.5 ವರ್ಷ ಒಂದು ಸಿಂಗಲ್ ಬಿಡಿ ಕಾಸು ತೊಗೊಳ್ದಂಗೆ ನಮ್ಮ ಜೊತೆ ನಿಂತು ಹೋರಾಟ ಮಾಡಿದರು. ಈಗ ದುಡ್ಡು ಎಲ್ಲಿಂದ ಖರ್ಚು ಮಾಡಬೇಕು ಸರ್? ನಾವು ಯಾವುದಕ್ಕೆ ಖರ್ಚು ಮಾಡ್ಬೇಕು ಹೇಳ್ರಿ ನಾವು? ಸೊ ಅದಾದಮೇಲೆ ಈ ನಾವು ಸುಪ್ರೀಂ ಕೋರ್ಟ್ವರೆಗೂ ಹೋದ್ವಿ. ಸುಪ್ರೀಂ ಕೋರ್ಟಲ್ಲಿ ಗುರುನಾಥ ಗೌಡರು ಮತ್ತು ಎಲ್ಲರೂ ಸೇರಿದ್ವಿ. ನಾವು ಒಂದು ಸಣ್ಣದೊಂದು ಪ್ರಯತ್ನ ಮಾಡಿ ನಮ್ಮ ಕಡೆಯಿಂದ ಏನೆಲ್ಲ ಸಾಧ್ಯ ಮಾಡಿ ಒಬ್ಬರು ಒಳ್ಳೆ ದೊಡ್ಡ ವಕೀಲರನ್ನ ಅಲ್ಲಿ ನಿಲ್ಲಿಸುವಂಥ ಕೆಲಸ ಮಾಡಿದ್ವಿ. ಅದರಲ್ಲೂ ಕೂಡ ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಲೋಕಲ್ ಲೀಡರ್ಸ್ಗಳನ್ನು ಸಂಪರ್ಕ ಮಾಡಿದ್ವಿ. ನಾವು ಸಂಪರ್ಕ ಮಾಡಿ ಕೇಳಿದಾಗ ಸುಪ್ರೀಂ ಕೋರ್ಟಲ್ಲಿ ಒಬ್ಬ ಲಾಯರ್ನ ನಿಲ್ಲಿಸುವಷ್ಟು ಶಕ್ತಿ ನಮಗಿರಲಿಲ್ಲ. ಒಂದು ಮಿನಿಮಮ್ ಒಂದು 50 ಲಕ್ಷ ರೂಪಾಯಿ ಅಂತ ಹೇಳಿದಾಗ ಅವರು ಕೂಡ ಸ್ಪಂದಿಸಿದರು. ನೋಡ್ರಿ, ಕೊಲೆ ಆದವ ನಮ್ಮ ಪಕ್ಷದ ಕಾರ್ಯಕರ್ತ, ನಮ್ಮ ಪಕ್ಷದ ಲೀಡರ್, ನಾವು ಕೂಡ ನಿಮ್ಮ ಜೊತೆ ಸಹಾಯಕ್ಕೆ ಬರ್ತೀವಿ ಅಂತೇಳಿ ಅವರು ಅಷ್ಟು ಏನೋ ಸಹಾಯ ಮಾಡಿದರು ಸರ್. ಸುಪ್ರೀಂ ಕೋರ್ಟಲ್ಲಿ ಒಬ್ಬ ಲಾಯರ್ನ ನಿಲ್ಲಿಸಿದ್ವಿ. ಅಲ್ಲೂ ಕೂಡ ಸುಪ್ರೀಂ ಕೋರ್ಟಲ್ಲಿ ನಮ್ಗೆ ಹಿನ್ನಡೆ ಆಯಿತು. ಯಾಕಂದರೆ ಇಲ್ಲಿ 313 ಸ್ಟೇಟ್ಮೆಂಟ್ ಆಗಿದ್ದರಿಂದಾಗಿ 313 ಸ್ಟೇಟ್ಮೆಂಟಿಗೆ ಬಂದಿದ್ದರಿಂದಾಗಿ ಹೈಕೋರ್ಟ್ ಅದನ್ನು ಡಿಸ್ಮಿಸ್ ಮಾಡಿತ್ತು. ಅದು ಹೈಕೋರ್ಟ್ ಡಿಸ್ಮಿಸ್ ಮಾಡಿತ್ತು ಅಂತ ಕೇಳಿದ್ರೆ ನಮ್ಗೆ 195 ಕೆಳಗಡೆ ವಿನಯ್ ಕುಲಕರ್ಣಿ ಮತ್ತು ತುಳಜಪ್ಪ ಸುಲ್ಪಿ ಮೇಲೆ FIR ಮಾಡೋಕ್ಕೂ ಕೂಡ ಆದೇಶ ಮಾಡಿತ್ತಲ್ಲಿ. ಸೊ ಅರ್ಧ ಗೆದ್ದುಬಿಟ್ಟಿದ್ದೀವಿ ನಾವು. ಕರೆಕ್ಟ್. ಸೊ ನಾವು CBI ಕೊಡಬೇಕನ್ನುವಂಥ ರಿಟ್ ಅಪ್ಲಿಕೇಶನನ್ನು ತಿರಸ್ಕರಿಸಿತ್ತು. ಸೊ ಒಂದು ಸುಪ್ರೀಂ ಕೋರ್ಟಿಗೆ ಹೋದಾಗ ನಮ್ಗೆ ಆ ಒಂದು ಖರ್ಚನ್ನು ಎಲ್ಲರೂ ಸೇರಿ ಒಂದು ಮ್ಯಾನೇಜ್ ಮಾಡಿದ್ವಿ ಸರ್. ಅವಾಗ ಅದರ ನಂತರ ನಮಗೇನು ಖರ್ಚು ಬರಲಿಲ್ಲ, ಮುಂದೆ ಹೋರಾಟ ಮಾಡ್ಕೊಂಡೇ ಬಂದ್ವಿ. ಕೋರ್ಟಲ್ಲಿ ಆ ಸಾಕ್ಷಿಗಳು ನಡೀತಿರೋದೇನು ಸ್ಟಾಪ್ ಆಗಲಿಲ್ಲ. ಆವಾಗ ಕೋರ್ಟ್ ಮುಂದೆ ಹೋಗಿ ಗುರುನಾಥ ಗೌಡರು ಅಪ್ಲಿಕೇಶನ್ ಕೊಟ್ಟರು. ಗುರುನಾಥ ಗೌಡರ ಪರವಾಗಿ ನಮ್ಮ ವಕೀಲರು ದೀಪಕ್ ಶೆಟ್ಟರ್ ಅಪ್ಲಿಕೇಶನ್ ಕೊಟ್ಟರು. ಅದು ಭಾಳ ಟರ್ನಿಂಗ್ ಪಾಯಿಂಟ್ ಸರ್ ಈ ಪ್ರಕರಣದ್ದು. ನಿಮ್ಗೆ ಗೊತ್ತಿರಲಿ, ಜುಡಿಷರಿ ಕೂಡ ಎಲ್ಲ ಒಂದು ಕಡೆ ಏನೇನೋ ಮಾಡಿಬಿಡ್ತಾರೆ ಇವರು ಅನ್ನೋಕ್ಕೆ ಅದು ಕಾರಣ. ಕೊಟ್ಟಾಗ ಆ ಜಡ್ಜ್ ಸಾಹೇಬ್ರೇನಿದ್ರು ಇವತ್ತಿಲ್ಲ, ಅವರು ನಿವೃತ್ತಿಯನ್ನು ತೊಗೊಂಡು ಹೊರಗಡೆ ಹೋಗಿದ್ದಾರೆ. ಆ ನಿವೃತ್ತಿ ತೊಗೊಳಕ್ಕೂ ಕೂಡ ನಮ್ಮ ಪ್ರಕರಣನೂ ಒಂದು ಕಾರಣ ಆಯಿತು. ನಮ್ಮ ಗುರುನಾಥ ಗೌಡರು ಅಲಿಗೇಷನು ಆಯಿತು ಸರ್. ಅದರಲ್ಲಿ ಕೊಟ್ಟ ಅಪ್ಲಿಕೇಶನ್ ಹಿಂಗೆ ಬೀಸೋಗಿದ್ದಾರೆ ಅವ್ರು ತೊಗೊಳ್ಳೋದಿಲ್ಲ ಸರ್ ಅದನ್ನು. ಆವಾಗ ಅದನ್ನು ನಮ್ಮ ವಕೀಲರಿಗೆ ಅಲ್ಲಿ ಹರ್ಟ್ ಆಯಿತು. ಅವತ್ತು ಅವ್ರು ಹೇಳಿದರು, ಸರ್ ನಾನು ಅಪ್ಲಿಕೇಶನ್ ಕೊಟ್ಟಿದ್ದೀನಿ, ನೀವು ಅದನ್ನು ಅಕ್ಸೆಪ್ಟ್ ಮಾಡೋಂಗಿಲ್ಲ ಅಂತ ಬರೀಬೇಕಾದ್ರೆ ರೆಕಾರ್ಡಲ್ಲಿ ಬರಲಿ. ಅದು ಬಿಸಾಕೋದು ಯಾಕಂತೇಳಿ ಕೂತ್ಮೇಲೆ ಅದು ರೆಕಾರ್ಡಲ್ಲಿ ಬಂತಲ್ಲ ಸರ್. ಅದಾದಮೇಲೆ 9 ತಿಂಗಳಲ್ಲಿ ನಮಗೆ ಈ ರಿಟ್ ಪಿಟಿಷನನ್ನು ಹೈಕೋರ್ಟಲ್ಲಿ ಹೇರ್ ಮಾಡಿದ ಮೇಲೆ ವಾದ ಪ್ರತಿವಾದ ಎಲ್ಲ ಕೇಳಿದ ಮೇಲೆ 9 ತಿಂಗಳು ಪೆಂಡಿಂಗ್ ಫಾರ್ ಆರ್ಡರ್ ಅಂತ ಇತ್ತು ಸರ್. ಅದು ರಿಲೀಸೇ ಮಾಡಿರಲಿಲ್ಲ, ಆರ್ಡರ್ ಬಂದಿರಲಿಲ್ಲ, ಇಲ್ಲಿ ಪ್ರಕರಣ ನಿಂತಿರಲಿಲ್ಲ, ಸಾಕ್ಷಿಗಳು ತೊಗೊಳ್ತಾನೆ ಇದ್ರು. ಇವ್ರು ಪದೇ ಹೋಗಿ ನಮ್ಮವ್ರು ಅಪ್ಲಿಕೇಶನ್ ಕೊಡ್ತಾ ಇದ್ರು, ಅವರ ಅಪ್ಲಿಕೇಶನ್ ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ. ಕೊನೆಗೊಂದು ಬಿಸಾಡಿದ್ರು. ಅದರ ವಿರುದ್ಧ ನಮ್ಮ ವಕೀಲರು ನಿಂತ್ಕೊಂಡ್ರು, ಇಲ್ಲ ಹಿಂಗೆ ನಡೆಯೋಂಗಿಲ್ಲ, ಕೋರ್ಟ್ ಹಿಂಗೆ ನಡೆಯೋಂಗಿಲ್ಲ ಅಂತೇಳಿ. ನಾವೇನು ಕೊಟ್ಟಿದ್ದೀವಿ ತೊಗೊಳ್ಳಿ ನೀವು ರೆಕಾರ್ಡಿಗೆ, ಅದನ್ನು ಕನ್ಸಿಡರ್ ಮಾಡೋದು ಬಿಡೋದು ನಿಮಗೆ ಅದು ರೆಕಾರ್ಡಲ್ಲಿ ಬರಲಿ. ಸೊ ಇದನ್ನೆಲ್ಲ ತೊಗೊಂಡು ಬಂದು ರಿಜಿಸ್ಟರ್ ಹತ್ರ ಗುರುನಾಥ ಗೌಡರು ಎಲ್ಲರೂ ಸೇರಿ ಬಂದು ಒಂದು ಕಂಪ್ಲೇಂಟ್ ಮಾಡಿದಾಗ ಇಮ್ಮಿಡಿಯೇಟಾಗಿ ಅಲ್ಲಿ ಪೆಂಡಿಂಗ್ ಇರುವಂಥ ಕೇಸು ರಿಲೀಸ್ ಆಗುತ್ತೆ ಸರ್. ಅವಾಗ ಜಸ್ಟಿಸ್, ಈಗ ನಾವು ಅವ್ರ ಹೆಸರು ನೆನಪಾಗ್ತಾ ಇಲ್ಲ ನನಗೆ, ಅವ್ರ ಮುಂದೆ ಇದ್ದಾರೆ ಸರ್, ಈಗ ಅವರು ಇದ್ದಾರೆ ಸಾಹೇಬರು, ಅವ್ರ ಮುಂದೆ ಬಂತು. ಅವರು ಭಾಳ ಒಂದು 20 ದಿವಸ ವೀಕಲ್ಲಿ 2 ಸಾರಿ ಅದ್ರ ಹಿಯರಿಂಗ್ ಆಗುತ್ತೆ ಸರ್. ಹಿಯರಿಂಗ್ ಆದಮೇಲೆ ಹೇಳ್ತಾರೆ ಅವರು 313 ಸ್ಟೇಟ್ಮೆಂಟ್ ಇರೋದು ಆಲ್ರೆಡಿ ಬಂದಿದ್ದರಿಂದ ಈಗ ಇದನ್ನು CBI ಕೊಡೋಕೆ ಆಗೋಂಗಿಲ್ಲ. ನಿಮಗೆ ಅಲ್ಲಿ ಕೇಸಲ್ಲಿ ಖುಲಾಸೆಯಾಗಿ ನಿಮಗೇನಾದರೂ ಹೊಸ ಸಾಕ್ಷಿಗಳು ಇದರ ಲಭ್ಯ ಆಗಿ ನಿಮ್ಗೆ ಅನಿಸಿದರೆ ಮತ್ತೆ ಬನ್ನಿ ವಿಚಾರ ಮಾಡೋಣ ಅಂತ ಹೇಳ್ತಾರೆ. 195 ರೆಮಿಡಿ ಕೊಡ್ತಾರೆ ಸರ್, ಇವ್ರ ಮೇಲೆ FIR ಮಾಡಿ ಅಂತೇಳಿ ಸರ್. ಸೊ ಅದ್ರ ಕೋರ್ಟಲ್ಲೂ ಕೂಡ ಇಷ್ಟೆಲ್ಲ ಡ್ರಾಮಾಗಳಾಗಿದ್ದಾವೆ. ಮುಂದೆ ನಮ್ಮ ಗುರುನಾಥ ಗೌಡರು ಅದು ಒಂದು ಬೇರೆ ಪ್ರಕರಣದಲ್ಲೂ ಕೂಡ ಒಂದು ಮರ್ಡರ್ ಕೇಸಲ್ಲಿ ಆ ಜಡ್ಜ್ ಸಾಹೇಬ್ರ ಮೇಲೆ ಕಂಪ್ಲೇಂಟ್ ಆಗಿತ್ತು. ಸೊ ಅವರು ನಮ್ದೇನು ಕೇಳ್ತಾ ಇಲ್ಲ, ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ತಿದ್ದಾರೆ ಅಂತೇಳಿ ನಮ್ಮಲ್ಲಿ ಕೂಡ ಹಂಗಾಯಿತು ಸರ್. ಆ 2 ಪ್ರಕರಣನ ಇಟ್ಕೊಂಡು ನಾವು ಹೇಳಬಾರ್ದು, ಇಟ್ಕೊಂಡು ಅವರನ್ನು ಆವಾಗಲೇ ರಿಟೈರ್ಮೆಂಟಿಗೆ ಕಳಿಸ್ಬಿಟ್ರು. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.